ನಿನ್ನೆ ಸಂಜೆ 4 ಜನ ಮಂತ್ರಿಗಳು ಕಾಂಗ್ರೆಸ್ ಆಫೀಸಲ್ಲಿ ಪತ್ರಿಕಾ ಸಂದರ್ಶನವನ್ನು ಕರೆದು ಆರ್ ಅಶೋಕ್ ಅವರು ಭೂ ಕಬಳಿಕೆ ಮಾಡಿದ್ದಾರೆ, ಅವ್ರು ಯಾಕೆ ಸೈಟ್ ವಾಪಸ್ಸನ್ನು ಕೊಟ್ಟರು, ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಾನೇನು ಇವತ್ತು ಪತ್ರಿಕಾ ಸಂದರ್ಶನ ನಾನೇನು ಕರೆದಿಲ್ಲ. ನಿನ್ನೆಯಿಂದ ನನಗೆ ಪತ್ರಕರ್ತರೆಲ್ಲ ಫೋನ್ ಮಾಡಿ ಪ್ರಶ್ನೆ ಹಾಕಿದ್ದಾರೆ, ಸರ್ ತಾವು ಉತ್ತರ ಕೊಡಬೇಕು ಅಂತ ಹೇಳಿದಕ್ಕೋಸ್ಕರ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ. ಪ್ರಮುಖವಾಗಿ ಅವರ ನಿನ್ನೆ 4 ಜನ ಮಂತ್ರಿಗಳು ಮಾತಾಡಿದಾಗ ಅಶೋಕ್ ಅವರು ಯಾಕೆ ವಾಪಸ್ ಕೊಟ್ಟರು ಅನ್ನೋ ಪ್ರಶ್ನೆಯನ್ನ ಮತ್ತೆ ಅದರ ಬಗ್ಗೆ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಈ ಕೇಸನ್ನು ನಾವು ಬಿಟ್ಟಿದ್ದೀರಿ, ಕೇಸ್ ಮಾಡಂಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಬಿಟ್ಟಿದ್ದೀರಿ ಅಂತ ಹೇಳಿ ಫಸ್ಟ್ ಪ್ರಶ್ನೆ ಅವ್ರದ್ದು. ಅದಕ್ಕೆ ನಾನು ಉತ್ತರ ಏನು ಹೇಳಬೇಕು ಅಂದರೆ, ಸಿದ್ದರಾಮಯ್ಯನವ್ರ ಮೇಲೆ ಹೈಕೋರ್ಟು ಈಗಾಗಲೇ ಅವರನ್ನು ಆಪಾದಿತ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿರೋದು ಕಂಡು ಬಂದಿದೆ. ಇಂಥ ಕೇಸ್ ಅಲ್ದಿರ ಇನ್ನು ಬೇರೆ ಯಾವ ಕೇಸನ್ನು ನಾವು ಕೊಡಕ್ಕೆ ಸಾಧ್ಯ, ಅದರಿಂದ ಇದು ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಹೈಕೋರ್ಟ್ ಸಿದ್ದರಾಮಯ್ಯನವರ ಕೇಸಲ್ಲಿ. ಅದಾದ್ಮೇಲೆ ಜನಪ್ರತಿನಿಧಿ ನ್ಯಾಯಾಲಯ ಅವರು ಕೂಡ ಇದು ಮೇಲ್ನೋಟಕ್ಕೆ ಎಲ್ಲ ಕೂಡ ಸತ್ಯ ಕಾಣ್ತಾ ಇರೋದ್ರಿಂದ ಇದ್ರ ಬಗ್ಗೆ ತನಿಖೆಗೆ ನಾನು ಲೋಕಾಯುಕ್ತಕ್ಕೆ ಆದೇಶ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು 10-12 ಸೆಕ್ಷನ್ ಹಾಕಿ ಅವ್ರ ಮೇಲೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಈಗ ಕೋರ್ಟ್ ಆದೇಶ ಬಂದ ಮೇಲೆ, ಲೋಕಾಯುಕ್ತ ಕೋರ್ಟ್ ಆದೇಶ ಬಂದ ಮೇಲೆ, ಹೈಕೋರ್ಟು ಮತ್ತು ಲೋಕಾಯುಕ್ತ ಎರಡೂ ಕೋರ್ಟ್ ಆದೇಶ ಬಂದ ಮೇಲೆ ಈಗ ಏಕಾಏಕಿ ಅವರು ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ನನಗೆ ಪ್ರಶ್ನೆ ಮಾಡಿದ್ರು, ಅಂದರೆ ನೀವು ಸೈಟ್ ವಾಪಸ್ ಕೊಟ್ಟಿದ್ದೀರ. ನಾನು ಕೋರ್ಟ್ ಆದೇಶ ಬರೋಕ್ಕೆ ಮುಂಚೆನೇ ನಾನು ಕೊಟ್ಬಿಟ್ಟಿದ್ದೀನಿ. ಕೋರ್ಟಲ್ಲಿ ನನ್ನ ಆಪಾದಿತ ಅಂತ ಹೇಳಲಿಲ್ಲ, ಅದರಿಂದ ರಿಲೀವ್ ಮಾಡಿದ್ದಾರೆ. ನಿಮಗೂ ನಮಗೂ ಇರೋ ವ್ಯತ್ಯಾಸ, ನಾನು ಕೋರ್ಟ್ ಆದೇಶಕ್ಕೆ ಮುಂಚೆನೇ ನಾನು ವಾಪಸ್ ಕೊಟ್ಟಿದ್ದೀನಿ. ನೀವು ಕೋರ್ಟ್ ಆದೇಶ ಆದಮೇಲೆ ಭಯ ಬಿದ್ದು ಕೊಟ್ಟಿರೋವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎರಡನೇದು, ನನ್ನ ಮೇಲೆ ಏನು ನೆನ್ನೆ ಕೃಷ್ಣ ಬೈರೇಗೌಡ, ಎಚ್ ಕೆ ಪಾಟೀಲ್, ಪರಮೇಶ್ವರ್ ಅವರು ಎಲ್ಲರೂ ಕೂಡ, ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಇದರಲ್ಲಿ ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು. ಈ ಕೇಸ್ ಬಗ್ಗೆ ಆಗಲೇ ನನಗಿರುವಂಥ ಮಾಹಿತಿ ಪ್ರಕಾರ, ನಾನು ಕಾಪಿನ ಹುಡುಕಿ ಕೊಡ್ತೀನಿ ನಾನು ಆಮೇಲೆ, ಅಲ್ಲಿ ತೀರ್ಮಾನ ಆಗಿದೆ ಆಲ್ರೆಡಿ. ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಆಗಿತ್ತಿದು. ಅಲ್ಲಿ ನನ್ನನ್ನು ಆರೋಪ ಮುಕ್ತ ಆಗಿ ಮಾಡಿದೆ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮಾಡಿದಾರಾ ಆರೋಪ ಮುಕ್ತ? ಇಲ್ಲ. ಅದಾದಮೇಲೆ ಹೈಕೋರ್ಟು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರ ಬೆಂಚಲ್ಲಿ ನನಗೆ ರಿಲೀಫ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕೇಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅಂದರೆ ನನಗನ್ಸೋ ಪ್ರಕಾರ ಈ ದೇಶದಲ್ಲಿ ಕೋರ್ಟ್ ದೊಡ್ಡದೋ ಕಾಂಗ್ರೆಸ್ ಅವರು ದೊಡ್ಡವರು? ನಾವು ಅವ್ರೇನು ಕಾಂಗ್ರೆಸ್ ಅವರು ಅಂತ ತಿಳ್ಕೊಂಡಿದ್ದಾರೆ, ಕೋರ್ಟ್ಗಿಂತ ನಾವೇ ದೊಡ್ಡವರು ಅಂತ. ಅಂದರೆ 2 ಕೋರ್ಟ್ಗಳಲ್ಲಿ ಇದ್ರ ಬಗ್ಗೆ ತೀರ್ಮಾನಗಳು ಬಂದಿದೆ. ನಿಮ್ಮ ಬಗ್ಗೆ ತೀರ್ಮಾನ ಏನಾನ ಬಂದಿದೆಯಾ? ಏನೂ ಇಲ್ಲ. ಅದಕ್ಕೋಸ್ಕರ ರಾಜೀನಾಮೆ ಕೇಳ್ತಾ ಇರೋದು. ನೀವು ನನ್ನ ವೀರಾವೇಶದಿಂದ ಮಾತಾಡಿದ್ದೀರ. ಯಾರು ರಾಮಸ್ವಾಮಿ ಯಾರು ಬೇನಾಮಿ ಅಂತ ಹೇಳಿದ್ದಾರೆ.
ಸನ್ಮಾನ್ಯ ಕೃಷ್ಣ ಬೈರೇಗೌಡ. ರಾಮಸ್ವಾಮಿ ಅನ್ನೋರನ್ನ ಬೇನಾಮಿ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಗೌರವಾನ್ವಿತ ಭಾಳ ರೆಸ್ಪೆಕ್ಟ್ಫುಲ್ ಮಂತ್ರಿಗಳಾದಂಥ ಯಾರವನ ಹೆಸರು ಕೃಷ್ಣ ಬೈರೇಗೌಡ್ರೆ. ಬೈರೇಗೌಡರ ಆಸ್ತಿ ಎಲ್ಲ ಯಾರಿಗೆ ಬಂತು? ನಿಮ್ಮದು ಕೋಲಾರದಲ್ಲಿ ಇದೆಯಲ್ಲ, ನೀವು ಕೋಲಾರದವರಲ್ವಾ? ಕೋಲಾರದಲ್ಲಿರೋ ಆಸ್ತಿ ಎಲ್ಲ ನಿಮ್ಮ ತಂದೆ ಹೆಸರೆಲ್ಲ ಆಸ್ತಿ ಯಾರಿಗೆ ಬಂತು? ನಿಮಗೆ ತಾನೇ ಬಂದಿದ್ದು. ಹಾಗಾದ್ರೆ ನಿಮ್ಮ ಹತ್ರ ಇರೋದು ಬೇನಾಮಿನ? ಇಲ್ಲಿ ಮುನಿವೆಂಕಟಪ್ಪ ಅನ್ನೋರು ಅವರ ಕುಟುಂಬದ ಹೆಡ್. ಅದು ಅವರು ವಿಲ್ ಮಾಡಿದ್ದಾರೆ. ಅವರು ವಿಲ್ ಮಾಡಿ ನಮ್ಮ ಮಕ್ಕಳಿಗೆ ಇದನ್ನು ಆಸ್ತಿಯನ್ನು ಹಂಚ್ತಾ ಇದ್ದೀನಿ ಅಂತ ವಿಲ್ ಮಾಡಿದ್ದಾರೆ. ಆ ವಿಲ್ ಪ್ರಕಾರ ಇವರಿಗೆ ಆಸ್ತಿ ಬಂದಿರೋದು, ರಾಮಸ್ವಾಮಿ ಅವರಿಗೆ. ಸುಮ್ಮನೆ ಏನು ಹಂಗೆ ಬಂದಿಲ್ಲ ದಾರೆಗೆ, ಮಗನಿಗೆ ಆಸ್ತಿ ಬಂದಿದೆ. ರಾಮಸ್ವಾಮಿನ ಅವರು ಮುನಿವೆಂಕಟಪ್ಪ ಅನ್ನೋರು ಅವ್ರು ವಿಲ್ ಮಾಡಿ ಅವ್ರ ಮಕ್ಕಳಿಗೆ ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ. ಏನು ಬೇರೆಯವ್ರಿಗೆ ಏನು ಕೊಟ್ಟಿಲ್ಲ, ದಾನವಾಗಿ ಅವ್ರ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇದು 2 ಪ್ರಾಪರ್ಟಿ, ಇನ್ನೊಂದು ಪ್ರಾಪರ್ಟಿನೂ ಇದೆ. ಇವರೆಲ್ಲ ಸೇರಿಸಿದ್ರೆ ಒಂದು 20 ಜನ ಆಗ್ತಾರೆ. ಇವರೆಲ್ಲ ಈ ಆಸ್ತಿಗೆ ವಿಲ್ಲಲ್ಲಿ ಒಡೆತನ ಬರುವಂಥದ್ದು ಸುಮಾರು 20 ಜನ ಆಗ್ತಾರೆ. ನನಗೆ ರಿಜಿಸ್ಟರ್ ಮಾಡಿಕೊಟ್ಟಾಗ ಆ 20 ಜನನೂ ಸೈನ್ ಹಾಕಿದ್ದಾರೆ. ಬೇನಾಮಿ ಹೆಂಗಾಗ್ತೈತೆ? ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು. ಅದನ್ನ ಬಿಡಿಎ ಸ್ವತ್ತನ್ನ ಬಿಡಿಎಗೆ ದಾನ ಮಾಡಿಬಿಟ್ರಂತೆ. ಅವರ ಆಪಾದನೆ 40 ವರ್ಷ. ಇದಾದ್ಮೇಲೆ ಅಕ್ವೈರ್ ಆದ್ಮೇಲೆ ಆ ಲ್ಯಾಂಡ್ ಓನರ್ಸು ಕೋರ್ಟ್ಗೆ ಹೋಗ್ತಾರೆ, ಸಿವಿಲ್ ಕೋರ್ಟ್ಗೆ. ಸಿವಿಲ್ ಕೋರ್ಟ್ಗೆ ಹೋದ ಮೇಲೆ 1995 ಅಲ್ಲಿ, ಇಲ್ಲಿ ಪಾಣಿ ಇದೆ ನೋಡಿ, 1995 ಪಾಣಿ ಇದು. ಅದರಲ್ಲಿ ಇವರೆಲ್ಲರ ಹೆಸರನ್ನ ಹಾಕ್ತಾರೆ. 99 ನಾನು ಪಾಣಿ ಹೇಳ್ತಾ ಇರೋದು 95 ಅವಾಗೆ ಪಾಣಿಯಲ್ಲಿ ಹೆಸರು ಬಂದ್ಬಿಡ್ತದೆ. ಇವರು ರಾಮಸ್ವಾಮಿ ಕುಟುಂಬ, ಅವ್ರ 2 ಕುಟುಂಬ, ರಾಮಸ್ವಾಮಿ ಅದು ಇನ್ನೊಂದು ಕುಟುಂಬ. 2 ಜಮೀನು ಇರೋದು ಇದರಲ್ಲಿ. 1 ಜಮೀನು ಹೇಳಿದ್ದಾರೆ, 2 ಜಮೀನು ಇರೋದು, 2 ಕೂಡ ಒಟ್ಟು